ಅದೇ ರೀತಿ ಸಹ ಮಂಜುನಾಥ ಸ್ವಾಮಿಯ ಭಕ್ತ ನಾನು ಕೂಡ. ತಿಂಗಳಿಗೆ ಒಂದು ಬಾರಿಯಾರು ನಾನು ಭೇಟಿ ಮಾಡ್ಕೊಂತ ಬರ್ತಾ ಇದ್ದೀನಿ. ಯಾಕಂದ್ರೆ ಅವಾಗಿಂದ ನಾನು ಚಿಕ್ಕ ಹುಡುಗನಿಂದನೂ ನಮ್ಮ ತಂದೆ ಕರ್ಕೊಂಡು ಹೋಗೋರು ಅಲ್ಲಿಗೆ. ಅವಾಗಿಂದ ನಾನು ನೋಡಿದ್ದೀನಿ. ನಾನು ಅಲ್ಲಿ ಹೋದ್ರೆ ಒಂದು ಮನಸ್ಸು ತೃಪ್ತಿ ಆಗುತ್ತೆ. ಅದೇ ಥರ ನಮ್ಮ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿದ್ರು ಕರ್ಕೊಂಡು ಹೋದ್ರೂ ಇಲ್ಲ ಅಲ್ಲಿ ಹೋದ್ರೆ ಒಂದು ಧರ್ಮ ಪಾಲಿಸ್ತದೆ ಅನ್ನೋ ಒಂದು ಮನೋಭಾವದಿಂದ ಹೆಣ್ಮಕ್ಳು, ಇಡೀ ದೇಶದ ಹೆಣ್ಮಕ್ಳು ಕೂಡ ಅಲ್ಲಿ ಬಂದು ಹೋಗ್ತಾ ಇದ್ದಾರೆ. ಯಾರು ನಮ್ಮ ಕಡೆ ಯಾರಿಗೂ ನಮ್ಮ ತೊಂದರೆನೂ ಆಗಿಲ್ಲ. ಹೋಗಿದ್ದೀವಿ, ನೈಟಲ್ಲೇ ಮನಗಿದ್ದೀವಿ, ಆಚೆ ಮನಗಿದ್ದೀವಿ, ಏನು ನಮ್ಗೇನು ತೊಂದರೆ ಕಾಣಿಸ್ಲಿಲ್ಲಪ್ಪ. ನಾವು ಅವಾಗೇನು ರೂಮ್ ಇರಲಿಲ್ಲ. ಅವಾಗ ನಾವು ಚಿಕ್ಕ ಹುಡುಗರಿಗೆ ಹೋಗ್ಬೇಕಾದ್ರೆ ರೂಮ್ಗಳು ಕಮ್ಮಿ ಇದ್ದವು. ಅವಾಗ ಅಲ್ಲೇ ಇದ್ರ ಮೇಲೆ ಜಗ್ಲಿ ಮೇಲೆ ಮನಿಕೊಂಡು ನಾವು ಸ್ನಾನ ಮಾಡಿಕೊಂಡು ನೇತ್ರಾವತಿಗೆ ಬರ್ತಿದ್ವಿ. ನಮ್ಮ ಅಕ್ಕ ತಂಗಿಯರು ಸಹ ಬಂದಿದ್ರು ಅಲ್ಲಿಗೆ. ನಮಗೇನು ಆ ಥರ, ನಮ್ಗೇನು ಚಿಕ್ಕ ಹುಡುಗದಿಂದ ನಮಗೇನು ಆ ಥರ ಕಾಣಿಸ್ಲಿಲ್ಲ, ಗೊತ್ತಾಗಲಿಲ್ಲ. ಈಗೇನು ಮುಸುಕುದಾರಿ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟ ಅಂದ್ಬಿಟ್ಟು SIT ತನಿಖೆ ಮಾಡಿ ಇವತ್ತು ಸರ್ಕಾರದ ನಮ್ಮ ಟ್ಯಾಕ್ಸ್ ದುಡ್ಡನ್ನ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದೆ. ಇವತ್ತಿಲ್ಲಿ ಇಂಥವ್ರನ್ನೆಲ್ಲ ಇವಾಗ ಒಂದು 10-20 ಜನ ಸೇರ್ಕೊಂಡು ನಮ್ಮ ಧರ್ಮಸ್ಥಳಕ್ಕೆ ಮಸಿ ಬೆಳಿಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾರೆ. ಏನಕ್ಕೆ ಮಾಡಬೇಕು? ಧರ್ಮ ಹೊಡೆಯಕ್ಕೆ ಮಾಡ್ತಾ ಇದ್ದೀರಾ ನೀವು? ನಾವು ಹಿಂದೂಗಳು ಧರ್ಮ ಹೊಡಿಬೇಕು ಅಂತ ನೀವು ಮಾಡ್ತಾ ಇದ್ದೀರಾ. ನಾವು ಭಕ್ತಾದಿಗಳು ಇವತ್ತು ರಾಮನಗರ ಜಿಲ್ಲೆಯಲ್ಲೇ ಇಷ್ಟು ಜನ ಸೇರ್ಬೇಕಾದ್ರೆ ಇನ್ನು ರಾಜ್ಯಾದ್ಯಂತ ಎಷ್ಟು ಜನ ಸೇರ್ಬೇಕು ಹೇಳಿ ನೀವು ಯೋಚನೆ ಮಾಡಬೇಕಾಗುತ್ತೆ. ಮುಂದಕ್ಕೆ ಒಳ್ಳೇದು ಮಾಡಿ. ನೀವು ಒಳ್ಳೇದು ಮಾಡೋಕ್ಕೆ ನಿಮಗೂ ನಾವು ಸಹ ಸಪೋರ್ಟ್ ಮಾಡ್ತೀವಿ. ನೀವು ಕೆಟ್ಟದ್ದು ಮಾಡಿಕೊಂಡು ಇಲ್ದಿರೋದ ಪ್ರಚಾರ ಮಾಡ್ಕೋಬೇಕು, ನಾವು ಮುಂಚೂಣಿಗೆ ಬರಬೇಕು, ಮುಂಚೂಣಿಗೆ ಬಂದು ನನ್ನ ದೇಶಾದ್ಯಂತ ನಾನು ಮಾಧ್ಯಮದಲ್ಲಿ ನೋಡಬೇಕು, ಯೂಟ್ಯೂಬಲ್ಲಿ ನೋಡಬೇಕು ಅನ್ನೋದೆಲ್ಲ ಇಲ್ಲಿ. ಧರ್ಮ ನೀವು ಕರೆಕ್ಟಾಗಿದ್ದರೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗುತ್ತೆ. ಒಂದು ಕೈ ಹಿಡ್ಕೊಂಡು ದೇವ್ರ ಶಕ್ತಿ ಇದೆ, ಆ ದೇವ್ರ ಶಕ್ತಿ ನಿಮಗೆ ಕರ್ಕೊಂಡೋಗಿ ಎಲ್ಲವೋ ಬಿಡುತ್ತೆ. ಅದೇ ರೀತಿ ನೀವು ಧರ್ಮಸ್ಥಳ ಸಂಘ ಪ್ರಾರಂಭ ಆದಾಗಿಂದ ಯಾರಿಗಾರು ತೊಂದರೆ ಆಗಿದೆಯಾ ಇಲ್ಲಿ? ಇವತ್ತು ನಾವೆಲ್ಲ ಬೊಮ್ಮಲ್ ಡೈರೆಕ್ಟರ್ಗಳು ಸ್ವಾಮಿಗಳು ಕೇಳ್ಕೊಂಡಾಗ 50,000 ಕೊಡ್ತೀರಿ, 1 ಲಕ್ಷ, 1.5 ಕೊಟ್ಟರು, ಇಲ್ಲ ಸ್ವಾಮಿ 2 ಲಕ್ಷ ಕೊಡಿ, ಕೊಡ್ತಾ ಇದ್ದಾರೆ. ಅದು ಯಾರಿಗೆ? ನಮ್ಮ ರೈತರುಗಳಿಗೆ. ಈಗ ನಮ್ಮ ನಾನಾ ರೀತಿ ಇವಾಗ ನಮ್ಮ ಚಂದ್ರವ್ರು ಹೇಳಿದ್ರು ಏನೇನು ನಾವು ಕೊಡ್ತಾ ಇದೀವಿ ಅಂತ ಹೇಳಿ ತಿರ್ಗಾ ಮತ್ತೆ ರಿಪೀಟ್ ಮಾಡೋದು ಬೇಡ. ನಾವು ಮಾಡ್ಕೊಂಡು ಹೋಗಿ ಇವಾಗ ಮುಂದಕ್ಕೆ ನಾವು ಈಗ ಏನು ತನಿಖೆ ಮಾಡ್ತಾ ಇದ್ದೀವಿ, ದಯಮಾಡಿ ಅದನ್ನು SIT ತನಿಖೆ ಮಾಡ್ತಾರೆ. ನೀವು ಮುಸುಕುದಾರಿ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟ, ಇನ್ನೊಬ್ಬ ಬಂದು ಕಂಪ್ಲೇಂಟ್ ಕೊಟ್ಟ, ಇನ್ನೊಂದಷ್ಟು ಆಗ್ಯೋದು. ಈಗ ನೋಡಿ ದೇವಸ್ಥಾನ ಸುತ್ತ ಆಗ್ಯಾಕೆ ಅವ್ನು ಎಲ್ಲಿ ತೋರಿಸ್ತಾನೆ ಅಲ್ಲಿಗೆ ಬೇಕು. ಇವಾಗ ಅದೇ ರೀತಿ ನಾವು ಕಂಪ್ಲೇಂಟ್ ಕೊಟ್ಟು ತಗೊಂಡು ಅಲ್ಲಿ ಆಗಿ ಹಿಟ್ ಮಾಡ್ತೀರಾ? ನಮ್ಗೂ ಯಾವುದೋ ಬೇರೆ ಕಡೆ ಒಂದು ಅನುಮಾನ ಬಂದಿರ್ತದೆ, ದಯಮಾಡಿ ನಿಮ್ಗೆ ಒಂದು ಲೆಟರ್ ಕಳಿಸ್ತೀವಿ, ನೀವು ಅದನ್ನ ಮಾಡ್ಬೇಕಾಯ್ತದಲ್ಲ ಮುಂದಿನ ದಿನಗಳಲ್ಲಿ. ಮಾಡ್ತೀರಾ? ನಮ್ಗೆ ಧರ್ಮ ಹೊಡೆಯೋ ಕೆಲಸ ಇಲ್ಲ. ನಮ್ಗೆ ನಾವು ಹಿಂದೂ ಧರ್ಮ, ಹಿಂದೂಗಳು ಎಲ್ಲಾ ಜಾತಿ ಜನಗಳನ್ನ ಪ್ರೀತಿಸ್ತಕ್ಕಂಥದ್ದು. ಅಂಬೇಡ್ಕರ್ ಸಾಹೇಬ್ರು ಏನು ನಮ್ಗೆ ಸಂವಿಧಾನ ಬರ್ಕೊಟ್ರು, ಆ ಸಂವಿಧಾನ ನಡೀದಿಲ್ಲ ನಾವು ಇದ್ದೀವಿ. ನೀವು ಸಂವಿಧಾನ ಬಿಟ್ಟು ಹೋಗ್ತಾ ಇದ್ದೀರಾ ನೀವು. ಮತ್ತೆ ಈಗ ಯೂಟ್ಯೂಬ್ ಇಂದ ನೋಡಿ ನಾವು ಸುಮಾರು ಕಲ್ತಿದ್ದೀವಿ, ನೋಡಿದೀವಿ. ಈ ಕೆಲವರು ಗಂಡ ಹೆಂಡರು ಪ್ರಪಂಚ ಸುತ್ತಬಿಟ್ಟು ನಮ್ಗೆ ತೋರಿಸ್ತಾರೆ. ಎಲ್ಲೂ ನಾವು ಕೆಲವು ಹೋಗೋಕ್ಕಾಗಲ್ಲ. ಅದನ್ನ ಯೂಟ್ಯೂಬರ್ಸ್ ನೋಡಿ ಅದನ್ನ ಪ್ರೇರಣೆಗೊಳ್ತಾರೆ. ನಾನು ಅಲ್ಲಿ ಹೋಗ್ಬೇಕು, ಆ ಸ್ಪಾಟ್ಗೆ ಹೋಗ್ಬೇಕು, ಈ ಜಾಗಕ್ಕೆ ಹೋಗ್ಬೇಕು, ಆ ದೇವಸ್ಥಾನ. ನಾನು ಯೂಟ್ಯೂಬ್ ನೋಡ್ಕೊಂಡು ನಾನು ಒಂದು 10 ಹಲವು ದೇವಸ್ಥಾನಕ್ಕೆ ಹೋಗಿದ್ದೀನಿ. ಯೂಟ್ಯೂಬರ್ಸ್ ತೋರಿಸಿದ್ದಾರೆ, ಅದು ನನ್ನ ಸಂತೋಷ. ಯೂಟ್ಯೂಬರ್ಸು ಆದರೆ ಯೂಟ್ಯೂಬರ್ಸ್ ಈಗಿರ್ತಕ್ಕಂಥವ್ರು ಸಮಾಜ ಹೊಡೆಯಕ್ಕೆ ಹೋಗ್ತಾ ಇದ್ದಾರೆ. ಅವನು ಡಾಕ್ಟರ್ ಬ್ರೋ ಅಂತ ಒಬ್ಬ ಯೂಟ್ಯೂಬರ್ಸ್ ಅವನೇ. ಅವ್ನು ಯಾವಾಗೂ ನಾನು ಅಭಿಮಾನಿ ಅವನಿಗೆ. ಅವನೇನೋರು ಈ ಪ್ರಪಂಚ ತೋರಿಸ್ತಾನೆ. ಇಲ್ಲಿ ಹಿಂಗ ಇಲ್ಲ ಎಲ್ಲ ಮುಸ್ಲಿಮ್ಸ್ ಕಂಟ್ರಿಗೂ ಹೋಗಿದ್ದಾನೆ. ಅಲ್ಲಿ ಈ ಥರ ಅಂತ ಅಲ್ಲೂ ಅವ್ರನ್ನೆಲ್ಲ ಮಾತಾಡ್ಸ್ಕೊ ಬಂದಿದ್ದೆ. ಅದು ನೋಡ್ರೆ ನಮಗೂ ಸಂತೋಷ ಆಗುತ್ತೆ. ಆ ಥರ ಮಾಡಿ ನೀವು ಬೆಳೀರಿ. ನಾವು ನಿಮಗೆ ಶಕ್ತಿ ಕೊಡ್ತೀವಿ. ನಾವು ನಿಮ್ಮ ಚಾನಲ್ ನೋಡ್ತೀವಿ. ಆದ್ರೆ ಈ ಥರ ಸಮಾಜ ಒಡೆಯೋ ಕೆಲಸನ ದಯಮಾಡಿ ಮಾಡಬೇಡಿ. ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮಗೂ ಜನ ಭಕ್ತಾದಿಗಳು ನೋಡ್ತಾ ಇದ್ದಾರೆ. ಅದು ನಿಮಗೆ ಮುಂದಕ್ಕೆ ಗೊತ್ತಾಗುತ್ತೆ ಪರಿಣಾಮ. ಇವೆಲ್ಲ ಇವತ್ತೇ ನಿಲ್ಲಿಸ್ಬಿಟ್ಟು ಸಮಾಜಕ್ಕೆ ಒಳ್ಳೆ ರೀತಿ ಇವಾಗ ಮೆಸೇಜ್ ಏನು ಮಾಡಬೇಕು, ನಮ್ಮ ಮಕ್ಳುಗಳಿಗೆ ಯೂಟ್ಯೂಬರ್ಸು ನೀವೇನು ಮಾಡಬೇಕು, ಮೆಸೇಜ್ನ ಯುವಕರಿಗೆ ಒಳ್ಳೆ ಮೆಸೇಜ್ ಕೊಡಬೇಕು. ಮುಂದಕ್ಕೆ ನೀವು ಯಾವ ರೀತಿ ಬದುಕಬೇಕು, ಯಾವ ರೀತಿ ಬಾಳ್ಬೇಕು, ಸಮಾಜ ಹಿಂಗಿತ್ತು ಈ ಥರ ಅಂತ ತೋರಿಸ್ಕೊಂಡು ನೀವು ಹೋಗ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ದಯಮಾಡಿ ಮುಂದಿನ ದಿನಗಳು ಮಾಡಬೇಕಾಯ್ತದೆ. ಈಗ ಪಂಚಾಯತಿ ಇದೆ, ಅಲ್ಲಿ ಧರ್ಮಸ್ಥಳ ಪಂಚಾಯತಿ ಇದೆ. ಅಲ್ಲೇನು ಮಾಡಿದ್ರು, ಅನಾಥ ಶವನ ಊತಿದ್ದಾರೆ. ಅಲ್ಲೇನು ಅವ್ರ ಲೆಕ್ಕ ಇದೆ. ಇಲ್ಲಿ ಪಂಚಾಯತಿ ಲೆಕ್ಕ ಇದೆ. 400 ಚಿಲ್ಲರೆ ಹೆಣ ಅಂತ ಅವರೇ ಪಂಚಾಯತಿಯವ್ರು ನಿಮ್ಗೆ ಕೊಟ್ಟವ್ರೆ. ಅದು ಅವ್ರು ತಗೋಬೇಕಲ್ಲ. ಎಲ್ಲಿ ಊತಿದ್ದೀರಿ ಅಂತ ತಗೋಬೇಕಲ್ಲ, ಅವ್ರನ್ನ ಪರಿಗಣನೆ ತಗೋಬೇಕಲ್ಲ. ಇವನೊಬ್ಬ ಮುಸುಕುದಾರಿ ತೋರಿಸ್ಬಿಟ್ಟು ಅಲ್ಲಿ ಓದ್ತಿದ್ದೀನಿ. ಅವ್ನು ಯಾರು? ಪಂಚಾಯತಿ ಕೆಲಸ ಮಾಡ್ತಿರ್ತಕ್ಕಂಥ ವ್ಯಕ್ತಿ. ಅವ್ನಿಗೆ ಏನು ಕೆಲಸ? ಅವನಿಗೆ ಅನಾಥ ಹೆಣ ಸುತ್ತಾಗ ಏನು ಮಾಡ್ತಾರೆ, ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ತಾರೆ, ಪೊಲೀಸ್ನವ್ರು ಪ್ರಕಟಣೆ ಮಾಡ್ತಾರೆ, ಆರಕ್ಷಕರು ಪ್ರಕಟಣೆ ಮಾಡಿದಾಗ ಯಾರು ಬಲ್ಲೆ ಇದ್ದಾಗ ಅವ್ರು ಏನು ಮಾಡ್ತಾರೆ, ಅನಾಥ ಹೆಣ ಅಂತ ದಫನ್ ಮಾಡಿರ್ತಾರೆ. ಅದು ಸತ್ಯ. ಇದು ಅದು ಲೆಕ್ಕ ಪಿನ್ ಟು ಪಿನ್ ಲೆಕ್ಕ
ಪಂಚಾಯತಿಲಿ ಇರ್ತದೆ, ಆರಕ್ಷಕರ ಹತ್ರ ಪೊಲೀಸ್ನರ ಹತ್ರ ಇರ್ತದೆ. ಅದನ್ನ ತಗೋಬೇಕು, ನೀವು ಕ್ಲಾರಿಟಿ ಮಾಡಬೇಕು. ಅವರು ತಗೊಂಡು ಎಲ್ಲಿ ಅನಾಥ ಸಾವು ಕೂತಿದ್ದೀರಿ ಮೊದಲು ತನಿಖೆ ಮಾಡಿ. ಇವ್ರು ಯಾರು ಮುಸುಗುದಾರಿ ಬಂದ ಅವನ್ನೆಲ್ಲ ಅವ್ನು ಕೆಲಸ ಮಾಡ್ತಿದ್ದ ಪಂಚಾಯತಿಲಿ, ಇವ್ರು ಯಾರು ಪ್ರಚೋದನೆ ಕೊಟ್ಟರು, ನೀನು ಒಬ್ಬ ಹೀರೋ ಆಗೋಯ್ತಾ, ದೇಶಕ್ಕೆ ಹೀರೋ ಆಗೋಯ್ತಾ ಅಂಥದ್ನ ನಾವು ತನಿಖೆ ಮಾಡಿಸ್ಬಿಡೋಣ, ಅಲ್ಲಿ ತೋರಿಸಿ ಇಲ್ಲಿ ತೋರಿಸಿ, ಎಷ್ಟು ಗುಣಿ ಬಗದ್ರೆ ಏನು ಸಿಗ್ತಾನೆ ಇಲ್ವಲ್ಲ. ಆದ್ರಿಂದ ಮುಂದಿನ ದಿನಗಳಲ್ಲಿ ಯೂಟ್ಯೂಬರ್ಸ್ ದಯಮಾಡಿ ನಮ್ಮ ಯುವ ಜನತೆಗೆ ಇವಾಗೇನು ನಮ್ಮ ಯುವ ಜನತೆ ಇದ್ರೆ ಅವ್ರಿಗೆ ಮಾರ್ಗದರ್ಶನ ಆಗ್ಬೇಕು ದಯಮಾಡಿ. ಕೆಲವು ಒಂದಷ್ಟು ಯೂಟ್ಯೂಬರ್ಸ್ ನಾವು ನೋಡಿದ್ವಿ, ಅದನ್ನ ಪ್ರೇರಣೆ ಆಗಿದ್ದೀವಿ ನಾವು. ಒಬ್ಬ ಹೈನುಗಾರಿಕೆ ಬಗ್ಗೆ ತೋರಿಸ್ತಾನೆ, ಇನ್ನೊಬ್ಬ ವ್ಯವಸಾಯದ ಬಗ್ಗೆ ತೋರಿಸ್ತಾನೆ, ಇನ್ನೊಬ್ಬ ದೇವಸ್ಥಾನಗಳ ಬಗ್ಗೆ ಯಾವ್ಯಾವ ದೇವಸ್ಥಾನ ನೋಡಿರಲ್ಲ ಆ ದೇವಸ್ಥಾನ ತೋರಿಸ್ತಾನೆ. ನಾವು ಹೋಗೋವಂಥ ನೋಡ್ತಾ ಇದ್ದೀವಿ. ಕೆಲವು ಪ್ಲೇಸು ಏನಿದ್ರು ಈಗ ನಾವೇನಂತೀವಿ, ಈಗ ನೋಡ್ತಾ ಇರ್ತಕ್ಕಂಥ ಪ್ಲೇಸ್ಗಳನ್ನ ಅವ್ನು ತೋರ್ಸ್ಕೊ ಬರ್ತಾ ಇದ್ದಾರೆ. ಅವೆಲ್ಲ ನಾವು ನೋಡ್ತಾ ಇದೀವಲ್ಲ, ನಿಮ್ಮ ಹತ್ರ ನಾವು ಲೈಕ್ ಕೊಡ್ತಾ ಇದೀವಲ್ಲ, ನಿಮ್ಗೇನೆ ನೀವು ಮಾಡ್ಬೋದಲ್ಲ. ಮುಂದಿನ ದಿನಗಳಲ್ಲಿ ಇದನ್ನ ಸಮಾಜ ಒಡೆಯ ಕೆಲಸನ ಬಿಟ್ಟು ಮುಂದಿನ ದಿನಗಳಲ್ಲಿ ಸಮಾಜ ಉದ್ಧಾರ ಆಗೋ ಕೆಲಸ ಮಾಡಬೇಕು ಅಂತ ಈ ರಾಮನಗರದ ವೇದಿಕೆಯಿಂದ ನಿಮಗೆ ಎಚ್ಚರಿಕೆ ಗಂಟೆನ ನಿಮಗೆ ಕಳಿಸ್ತಾ ಇದ್ದೀನಿ ಅಂತ ತಿಳ್ಕೊಬೇಕಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.